ಹಿಂದಿನ ಜನ್ಮದಲ್ಲಿ ಮಾಡಿರುವಂಥದ್ದು ಇವಾಗ ಅವ್ರು ಅನುಭವಿಸ್ತಿರ್ತಾರೆ ಅಂತ ಹೇಳಿದ್ರಿ. ಹಾಗಾದರೆ ಅದಕ್ಕೆ ಪರಿಹಾರ ಏನು ಗುರುಗಳೇ? ಈಗ ಪರಿಹಾರ ಅಂದರೆ ಸಾಂಬಾರು ಕೆಟ್ಟಿದೆ, ಏನಕ್ಕೆ ಕೆಡ್ತು ಅಂತ ನೀವು ತಿಳ್ಕೊಬೇಕು. ಹುಳಿ ಕಮ್ಮಿ ಹಾಕದ್ನ, ಉಪ್ಪು ಕಮ್ಮಿ ಹಾಕದ್ನ, ಖಾರ ಕಮ್ಮಿ ಹಾಕದ್ನ ಅಂತ ಅಲ್ವಾ? ನೆಕ್ಸ್ಟ್ ಮಾಡಬೇಕಾದ್ರೆ ಸಾಂಬಾರು ಮಾಡಬೇಕಾದ್ರೆ ಅದ್ರ ಬಗ್ಗೆ ಚಿಂತೆ ಮಾಡಿ ಪೂಜೆ ಮಾಡೋಕ್ಕೆ ಹೋಗ್ಬಾರ್ದು. ಸಾಂಬಾರು ಸರಿ ಮಾಡೋಕ್ಕೆ ಪೂಜೆ ಮಾಡೋಕ್ಕಾಗತ್ತಾ? ಇಲ್ಲ, ನಮ್ಮ ಜನ ಮಾಡ್ತಾರೆ. ಯಾಕೆ ಅಂತ ತಿಳ್ಕೊ. ಬೆಳಗ್ಗೆ ಸ್ಕೂಟ್ರ್ ತೆಗಿತಾರಲ್ಲಮ್ಮ, ಏನಾರು ಅದನ್ನು ಕ್ಲೀನ್ ಮಾಡ್ತಾರಾ? ಏನೂ ಇಲ್ಲ. 10 ಸ್ಟಾರ್ಟ್ ಮಾಡಿ ಹೋಯ್ತಾರೆ ಅಷ್ಟೇ. ಆದರೆ ಆಯುಧ ಪೂಜೆ ಬಂದಾಗ ಮಾತ್ರ ಎಲ್ಲ ಕಡೆಗೂ ನೀವು ವಿಭೂತಿ ಇಕ್ತಾರೆ. ಸ್ಕೂಟ್ರ್ ಎಲ್ಲ ಕಡೆಗೂ ವಿಭೂತಿ ಅಲ್ವಾ? ಇಂಥ ಕೆಟ್ಟ ಸಂಸ್ಕೃತಿ ನಮ್ಮ ಜನಗಳದು. ಬೆಳಿಗ್ಗೆ ಎದ್ದು ವಾಹನ ನಮ್ಮನ್ನು ಸೇಫಾಗಿ ಕರ್ಕೊಂಡೋಗುತ್ತೆ ಅಂತ ಒಂಚೂರು ಅದರ ಮೇಲೆ ಬಟ್ಟೆ ಆಡಿಸ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಗಾಡಿ ಮೇಲೆ ಕೂತ್ಕೋತಾರೆ ನಮ್ಮ. ಅಲ್ಲಿಂದ ಅರ್ಧ ಗಂಟೆಗೆ ಫೋನ್ ಬರುತ್ತೆ, ಬಿದ್ದವನೇ ಬುಂಡೆ ಹೊಡ್ಕೊಂಡು ಅಂತ. ಅಯ್ಯಯ್ಯೋ ಅಂತ ಇವ್ರು ಬೊಂಬೆ ಹೊಡ್ಕೋತಾರೆ ಅಲ್ವಾ? ಹಂಗೆ ತಾನೆ. ಅದಕ್ಕೋಸ್ಕರವಾಗಿ ಯಾಕೆ ವಿಚಾರವನ್ನು ಹೇಳ್ತೀನಿ ಅಂದರೆ, ಭಗವಂತ ನಮಗೆಲ್ಲವನ್ನೂ ಸೌಲಭ್ಯವಾಗಿ ಕೊಟ್ಟಿದ್ದಾನೆ. ನಮ್ಮ ದುರಹಂಕಾರದಲ್ಲಿ, ನಮ್ಮ ಮೌಢ್ಯದಲ್ಲಿ, ನಮ್ಮ ಹಣ ಇದೆ, ಹಣ ಸಂಪಾದನೆ ಮಾಡ್ತೀವಿ ಅನ್ನೋ ಮದಾದದಲ್ಲಿ ನಾವು ಮಾಡ್ಕೊಳ್ತಾ ಇರ್ತಕ್ಕಂಥ ಮೌಢ್ಯದಿಂದ ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರೂ ಕೂಡ ಅಂತ ಹೇಳ್ತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಯಾರು ಆಸಕ್ತಿ ಇದೆ ಜೀವನದಲ್ಲಿ ಹೀಗೆ ಮಗು ಆಗಬೇಕು, ಆ ಮಗು ಹೀಗೇ ಇರಬೇಕು, ಗಂಡ ಹೆಂಡತಿ ಮದುವೆ ಮಾಡಿಕೊಂಡ್ರೆ ಗಂಡ ಹೆಂಡತಿ ಹೀಗೇ ಇರಬೇಕು ಅಂತ ಚಂದ ಬಗ್ಗೆ ಹೇಳ್ತಾ ಇಲ್ಲ ನಾನು. ಹೆಂಡತಿಯಾದವಳ ಕರ್ತವ್ಯದಲ್ಲಿ ಹೆಂಡತಿ ಹೇಗೆ, ಗಂಡ ಹೇಗೆ, ಈ ವಿಚಾರವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದೇ ಸಂಸ್ಕಾರದ ಮದುವೆ, ಸಂಸ್ಕಾರದ ಮಗು, ಸಂಸ್ಕಾರದ ಮನೆ. ಈ ಮೂರೂ ವಿಚಾರದಲ್ಲಿ ಸಂಸ್ಕಾರ ಬೇಕು. ಈಗ ಈ ಮೊದಲನೇ ಸಂಸ್ಕಾರ ಅಂತಕ್ಕಂಥ ವಿಚಾರದಲ್ಲಿ ನೀನು ಕೇಳಿದೆ, ನಾವು ಗೊತ್ತಿಲ್ಲ ಮಾಡದೇ ಇರೋ ತಪ್ಪು ಮಾಡಿಬಿಟ್ಟಿದ್ದೀವಿ. ಸರಿ, ಎಷ್ಟು ಜನದ ಸಂಸಾರ ಹಾಳಾಗಿದೆ ನಶೆ ಪದಾರ್ಥವನ್ನು ಕೊಟ್ಟು ಅಂತ ಸ್ವಲ್ಪ ಯೋಚನೆ ಮಾಡು. ಹೌದು ಗುರುಗಳೇ, ಎಷ್ಟು ಜನ ಅಲ್ವಾ? ಈಗ ಹಂಗನ್ಬಿಟ್ಟು ನಾವು ವೈನ್ ಸ್ಟೋರ್ ಮಾಡಿರೋ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಅವ್ರು ಮಾಡಿಕ್ಕಳ್ರಿ, ನೀವು ಯಾಕೆ ಹೋಯ್ತೀರ ಅಲ್ಲಿಗೆ ಅಲ್ವಾ? ಹಾಗೆ ನಶೆ ಬರುವಂತಹ ನಕ್ಷತ್ರ ಅಂತಕ್ಕಂಥದ್ದು ರೇವತಿ ನಕ್ಷತ್ರ. ಈ ನಕ್ಷತ್ರವನ್ನು ತಂದೆ ತಾಯಿಗಳ ಕೈಲಿ ಬಗ್ಸೋದು ತುಂಬ ಕಷ್ಟ. ಯಾಕೆ ಅಂದರೆ ಎರಡು ಮನಸ್ಸು, ಸರಿನಾ ತಪ್ಪ, ಓಕೆನಾ ಬೇಡವಾ, ಎರಡು ಮನಸ್ಥಿತಿಯಲ್ಲಿ ಇರ್ತಕ್ಕಂತಹ ಒಂದು ವಿಚಾರದಲ್ಲಿ ಹಾವಿಗೆ ನಾಲಿಗೆ ಎಷ್ಟು? ಎರಡು. ಅದಕ್ಕೆ ರೇವತಿ ನಕ್ಷತ್ರಕ್ಕೆ ಪ್ರಧಾನವಾಗಿರ್ತಕ್ಕಂಥ ಹಾವಿನ ಬಾಲವನ್ನು ಹೋಲುತ್ತೆ. ಹಾವಿನ ತಲೆ ಯಾವುದು? ಅಶ್ವಿನಿ ನಕ್ಷತ್ರ. ಅದರ ತಲೆ ಅಶ್ವಿನಿ ನಕ್ಷತ್ರ ತಲೆ ಹಾವಿದ್ದು, ರೇವತಿ ನಕ್ಷತ್ರ ಬಾಲ. ಇದ್ರ ಮಧ್ಯೆ ಇರತಕ್ಕಂಥದ್ದು 25 ನಕ್ಷತ್ರಗಳು. ಎಲ್ಲ ನಕ್ಷತ್ರಗಳು ಒಂದು ಸರ್ಪದ ಸಮೂಹದಲ್ಲಿ ದೇಹದಲ್ಲಿ ಇದೆ. ಅದಕ್ಕೆ ಹಾವು ಹೇಗೆ ಹಿಂಗೆ ನುಲಿಯುತ್ತೆ ನೋಡು, ಆ ನುಲಿಯು ಉಬ್ಕೊಂಡು ಬರುತ್ತಲ್ಲ, ಇದು ಉಚ್ಚ ಸ್ಥಾನದ ನಕ್ಷತ್ರಗಳು. ಇದಕ್ಕೆ ಯಾವುದೋ ಬಂದರೆ ರೋಗ ಬೇಗ ಹೊಟ್ಟೋಗುತ್ತೆ, ಉಬ್ಬಲಿರುವ ನಕ್ಷತ್ರಗಳು. ಈ ಒಳಗಡೆ ತಗ್ಗಲ್ ಬರುತ್ತಲ್ಲ, ಇದಕ್ಕೆ ದೀರ್ಘವ್ಯಾಧಿ, ಇದಕ್ಕೆ ಔಷಧಿ ಇಲ್ಲ. ಒಂದು ಸರ್ಪ ನಡಿಗೆಯಲ್ಲಿ ಹೋಗ್ತಾ ಇರ್ತಕ್ಕಂತಹ, ಸರ್ಪ ಹೋಗ್ತಾ ಇರ್ತಕ್ಕಂತಹ ಒಂದು ವೇಗ ನಮ್ಮ ಈ ಜೀವಾಣು ಅಂತಕ್ಕಂಥ ವಿಷಯಕ್ಕೆ ಬಂದರೆ, ಅಂಡಾಣು ವೀರ್ಯಾಣು ಅಂತಕ್ಕಂಥದ್ದು ಅದು ಹೋಗುವ ವೇಗ ನಿಮ್ಗೆ ಗೊತ್ತಾಗತ್ತೆ. ಸೇಮ್ ಹಾವಿನ ರೀತಿಯಲ್ಲಿ ಸ್ಪೀಡಾಗಿ ಹೋಗುತ್ತೆ, ಅದು ನುಲಿಗೆಲ್ಲ ಹೋಗುತ್ತೆ, ಸ್ಟ್ರೈಟಾಗಿ ಹೋಗಲ್ಲ. ಹಾಗಾಗಿ ನಾವು ತಿಳ್ಕೋಬೇಕು, ಮೊದಲು ನಮ್ಮ ಮಗು ಅಂತಕ್ಕಂಥ ಉತ್ಪತ್ತಿಗೆ ಕಾರಣವಾಗಿರ್ತಕ್ಕಂತಹ ಒಂದು ನಾವು ಉತ್ಪತ್ತಿ ಆಗ್ತಕ್ಕಂಥದ್ದು ನಮ್ಮ ಊಟದಲ್ಲೇ ಇರುತ್ತೆ ಅಂತಕ್ಕಂಥ ಸತ್ಯವನ್ನು ತಿಳ್ಕೊಂಡು, ನಶೆ ಅಂದರೆ ಮದುವೆ ಮಾಡ್ಕೊಳ್ತಕ್ಕಂಥ ವಿಚಾರನೂ ಕೂಡ, ನನಗೆ ಮದುವೆ ಬೇಕು ಅನ್ನೋದು ಒಂದು ನಶೆ, ನನಗೆ ಮಗು ಬೇಕು ಅನ್ನೋದು ಒಂದು ನಶೆ. ಈ ನಶೆಯನ್ನು ನಾವು ರಿಪೇರಿ ಮಾಡಬೇಕಾಗಿರ್ತಕ್ಕಂತಹ ವಿಚಾರ ಯಾವುದು ಅಂದರೆ ಧಾರ್ಮಿಕವಾದ ಊಟ. ಯಾವುದು? ಧಾರ್ಮಿಕವಾದ ಊಟದಿಂದ ಇದರಿಂದ ಹೊರಗೆ ಬರಬಹುದು. ಆ ಧಾರ್ಮಿಕವಾದ ಊಟದಿಂದ ಏನಾಗುತ್ತೆ? ಪುಣ್ಯ ಪ್ರಾಪ್ತಿ. ಯಾಕೆ ಅಂದರೆ ಊಟದಲ್ಲಿ ಇರ್ತಕ್ಕಂಥದ್ದು ಎಷ್ಟು ದೇವಾನುದೇವತೆಗಳು, ನೀವು ಯಾವ್ಯಾವ ದೇವ್ರನ್ನ ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಇರ್ತಕ್ಕಂಥದ್ದು ಯಾವುದರಲ್ಲಿ? ಊಟದಲ್ಲಿ ಇದೆ. ಹಾಗಾಗಿ ಈಗ ನಾವು ಮನುಷ್ಯ ಅಂತ ಹುಟ್ಟಿದ ಮೇಲೆ ಬೆಳಿಗ್ಗೆ ಎದ್ದು ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆಗೆ ಯಾರು ಪ್ರಶ್ನೆ ಹಾಕೋತಾನಮ್ಮ? ಬೆಳಿಗ್ಗೆ ಎದ್ದ ತಕ್ಷಣ ಮಗುಗೆ ಏನು ಹೇಳ್ಕೊಡ್ಬೇಕು?
ಹೋಮ್ವರ್ಕ್ ಮಾಡಿಸ್ಬೇಕು. ಇವ್ರ ಪ್ರಕ್ರಿಯೆ. ಹೌದು. ಆದರೆ ಈ ಕಾಲಲ್ಲಿ ಮತ್ತು ಕರುಳಲ್ಲಿ ಎರಡೂ ಉದ್ಭವ ಆಗ್ತಕ್ಕಂಥ ಸನ್ನಿವೇಶಗಳಿಗೆ ಈ ಕಾಲು ಮತ್ತು ಕರುಳಿಗೂ ಇದ್ರ ಮಧ್ಯೆ ಇರೋದೇ ಕ್ಯಾನ್ಸರ್. ಕರುಳು ಮತ್ತು ಕಾಲು ಇದ್ರ ಮಧ್ಯೆ ಇರತಕ್ಕಂಥದ್ದು ಕ್ಯಾನ್ಸರ್ ಎನ್ನುವ ರೋಗ. ಇದನ್ನು ಯಾರು ಉತ್ಪತ್ತಿ ದೇವ್ರು ಕೊಡ್ತಾ ಇದ್ದಾನ, ನಾವೇ ಮಾಡ್ಕೊತಾ ಇದ್ದೀವೋ ಯೋಚನೆ ಮಾಡಿ. ನಾನು ಈ ಕ್ಯಾನ್ಸರ್ ಅನ್ನುವಂತಹ ಪದವನ್ನು ಬಳಸೋದಕ್ಕೆ ತಪ್ಪಿದೆ, ತಪ್ಪು ಹೇಳಬಾರ್ದು. ಕಾರಣ ಇದ್ರ ಮೇಲಾರೂ ಜನ ತಿಳ್ಕೊಳ್ಳಿ. ನಿಮ್ಮ ಕರುಳಿಗೆ ನೀವು ಯಾವ ರೀತಿ ಕೆಲಸವನ್ನು ಮಾಡುತ್ತಿದ್ದೀರಾ, ಊಟ ತಿನ್ನೋದು ಗೊತ್ತು, ಹೊರಗೆ ತರೋಕೆ ನಿಮ್ಮ ಕೈಲಾಗತ್ತಾ? ಊಟ ತಿಂತೀಯಮ್ಮ, ಇಷ್ಟಪಟ್ಟು ತಿಂತೀಯ, ಅದನ್ನು ಹೊರಗೆ ತರೋಕ್ಕೆ ನಿನ್ನ ಕೈಲಾಗತ್ತಾ? ಆಗತ್ತಾ? ಇಲ್ಲ ಅಲ್ಲ. ಅಂದಮೇಲೆ ಕಾಯಿಲೆ ಬರೋದು ಏನಾಗುತ್ತೆ? ಅದು ದೇವ್ರು ಕೊಟ್ಟಿದ್ದು ಅಂದ್ಬಿಟ್ರೆ. ಅದಕ್ಕೆ ನಿಮ್ಮ ಪ್ರಯತ್ನ ಏನಾಗಬೇಕಾಗಿತ್ತು, ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ, ಮೊದಲನೇದಾಗಿ ಬಿರುಸಾದ ನಡಿಗೆ. ಬೆಳಿಗ್ಗೆ ಏನಾಗಬೇಕು? ಬಿರುಸಾದ ನಡಿಗೆ. ಎರಡನೇದು ಡ್ಯಾನ್ಸ್. ಏನೋ ಒಂದು ಏರೋ ಬ್ರೇಕಾರೋ ಮಾಡಿ ಏನಾರು ಮಾಡ್ಕೊಳ್ಳಿ, ಒಂದು ಡ್ಯಾನ್ಸ್. ಅಂದರೆ ದೇಹವನ್ನು ನಾವು ಆದಷ್ಟು ಮಟ್ಟಿಗೆ ಸಡಿಲವನ್ನು ಮಾಡಬೇಕು. ಇಲ್ಲ ಚೆನ್ನಾಗಿ ನಿಮ್ಮಟ್ಟಿಗೆ ನೀವೇನೇ ಕನ್ನಡಿ ನೋಡ್ಕೊಂಡು ಚೆನ್ನಾಗಿ ನಗಬೇಕು. ಏನು ಹುಚ್ಚ ತಲೆಕಟ್ಟೈತಾ ಅಂದರೆ ಅದೇನಾರು ಅನ್ಕೊಳ್ಳಿ ಅವರು, ನಿಮ್ಮಷ್ಟು ನೀವೇ ನಗ್ತಾರಿ, ನಿಮ್ಮ ನಗಿಸ್ತಾನೆ ಇರುತ್ತೆ ಕನ್ನಡಿ ನೋಡಿಕೊಂಡು. ಮಾಡಬೇಕಾ ಬೇಡ? ಮಾಡಬೇಕು. ಎಷ್ಟು ನಗುತ್ತೀರೋ ಅಷ್ಟು ನಿಮ್ಮ ಹೃದಯಕ್ಕೆ ಒಳ್ಳೆಯ ಎನರ್ಜಿ ಬರುತ್ತೆ. ಎಷ್ಟೋ ಜನಕ್ಕೆ ನಗೋಕ್ಕೆ ಬರಲ್ಲ, ನಗೋದೇ ಗೊತ್ತಿಲ್ಲ, ಬಲವಂತಕ್ಕೆ ನಗ್ತಾರೆ. ಅದಕ್ಕೆ ಅವರ ಹೃದಯ ತುಂಬ ವರ್ಷಗಳು ಬರಲ್ಲ. ಅದಕ್ಕೆ ಮದುವೆ ಮಾಡ್ಕೊಳ್ಳೋ ಬದಲು ಮದುವೆ ಮಾಡ್ಕೊಳ್ಳೋ ಗಂಡು ಚೆನ್ನಾಗಿ ನಗ್ತಾನ, ಹೆಂಡತಿ ಚೆನ್ನಾಗಿ ನಗ್ತಾಳ, ನೋಡ್ಕೊಂಡು ಮದುವೆ ಮಾಡ್ಕೊಳ್ಳಿ. ಅರ್ಧ ರಾತ್ರಿ ತಾಲಿ ಕಟ್ಟಿದ್ರೂ ಏನೂ ಆಗಲ್ಲ. ನಗುವೇ ಬರಲ್ಲ ಅಂತ ಕಟ್ಕೊಂಡ್ರೆ ಬೆಳಗಿದ್ರೇನು ತೆಳಗಿದ್ರೇನು ಓದಿದ್ರೇನು ಎಷ್ಟು ದುಡ್ಡು ಕೊಟ್ರೇನು ಎಷ್ಟು ಚಂದ ಇದ್ರೇನು ಪ್ರಯೋಜನ ಇಲ್ಲ. ಆ ನಗು ಬರಬೇಕಾದ್ರೆ ಯಾಕೆ ಆಗ್ತಾ ಇಲ್ಲ, ನಗು ಬರಬೇಕು ಅಂದರೆ ಕಾರಣ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಧಾರ್ಮಿಕವಾದ ಊಟದ ಮೂಲಕವಾಗಿ ತಿಳಿಯೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಿಮ್ಮನ್ನು ಕಾಯಿಸ್ತಾ ಇದ್ದೀನಿ.